ಅಮ್ಮ ಲೈಟಿಂಗ್ ಮ್ಯಾನ್ ಆಗಿದ್ದಾರೆ. ಲೈಟಿಂಗ್ ಮ್ಯಾನ್. ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ನೋಡಿ. ಇವತ್ತು ಏನು ನಾಳೆ ನರಕ ಚತುರ್ದಶಿ. ಇವತ್ತು ಏನು ಹಂಡೆ ಪೂಜೆ ಮಾಡಲಿಕ್ಕೆ ಉಂಟು. ಹಾಗೆ ನಾನು ಬೇಗ ಸ್ನಾನ ಎಲ್ಲ ಮಾಡಿ ಮತ್ತು ದೀಪಾವಳಿ ಒಂದು ಚಿಕ್ಕ ಶಾಪಿಂಗ್ ಉಂಟು. ಶಾಪಿಂಗ್ ಅಂತ ಹೇಳಿದರೆ ಸ್ವಲ್ಪ ಮಕ್ಕಳಿಗೆ ಪಟಾಕಿ ಹಾಗೆ ಮನೆಯಲ್ಲಿ ಹಾಕುವ ಡ್ರೆಸ್ ಅದು ತೆಗಿಯೋದು ದೀಪಾವಳಿಗೆ ಅಂತ ಹಾಗೆ ರೆಡಿಯಾಗಿ ನಿಂತದ್ದು. ಅವಾಗ ಮಳೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಹೋಗ್ಲಿಕ್ಕೆ ಉಂಟಾ ಇಲ್ವ ಅಂತ ಗೊತ್ತಿಲ್ಲ. ನನ್ನದೇ ಹೇಗಾದರೂ ಒಂದು ಪೂಜೆ ಮಾಡಲಿಕ್ಕೆ ಉಂಟು. ಪೂಜೆ ಮಾಡಿ ಬಿಡ್ತೇನೆ ನಾನು. ಫಸ್ಟಿಗೆ ಹಂಡೆ ಪೂಜೆ ಮಾಡಬೇಕು. ನಾಳೆ ಎಣ್ಣೆ ಹಾಕಿ ಸ್ನಾನ ಅಲ್ವಾ. ನಾನು ಆಲೋಚನೆ ಮಾಡೋದೇನಂತ ಹೇಳಿದರೆ ಈ ಸಂಜೆ ಆಗುವಾಗ ಮಳೆಗೆ ಹೇಗೆ ಗೊತ್ತಾಗ್ತದೆ ಅಂತ. ಸಂಜೆ ಆಯಿತು ಅಂತ ಅದೇ ಟೈಮಿಗೆ ಕರೆಕ್ಟ್ ಮಳೆ ಬರೋದು. ಯಾವಾಗಲೂ ಒಂದೇ ಟೈಮಿಗೆ ಬರ್ತದೆ ಮಳೆ. ಇನ್ನಿದು ಜೋರಾಗ್ತದೆ ಗೊತ್ತಿಲ್ಲ. ಇವಾಗ ಸ್ವಲ್ಪ ಸ್ವಲ್ಪ ಬರ್ತಾ ಉಂಟು. ನಾನೊಂದು ಹಂಡೆ ಪೂಜೆಗೆ ರೆಡಿ ಮಾಡ್ತೇನೆ. ಒಂದು ಪೂಜೆ ಮಾಡುವ. ಮಕ್ಕಳಿದ್ದ ಮನೆಯಲ್ಲಿ ಹಂಡೆ ಪೂಜೆ ಮಾಡಿ ಹಂಡೆ ಸ್ನಾನ ಮಾಡೋದೊಂದು ಕ್ರಮ ನಮ್ಮ ಕಾಸರಗೋಡಲ್ಲೆಲ್ಲ ಉಂಟು. ಇಲ್ಲಿ ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ಕೆಲವರು 3 ದಿವಸ ಮಿಂಚೊಡಿತಾ ಉಂಟು. ಕೆಲವರು 3 ದಿವಸ ದೀಪಾವಳಿಗೆ ದೀಪ ಇಟ್ಟು ಪಟಾಕಿ ಹೊಡಿಸಿ ಸೆಲೆಬ್ರೇಟ್ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ರೀತಿ. ನಾವು ಚಿಕ್ಕಂದಿನಿಂದ ಯಾವ ರೀತಿ ಮಾಡ್ತೇವೆ ಅದೇ ರೀತಿ ಮಾಡ್ತಾ ಇದ್ದೇನೆ. ಹಾಗೆ ನಾನು ಪೂಜೆ ಮಾಡಲಿಕ್ಕೆ ರೆಡಿ ಮಾಡಿಟ್ಟಿದ್ದೇನೆ. ಬೆಳಿಗ್ಗೆವೆಯ ಹಂಡೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಅದಕ್ಕೆ ಹೂವಿನ ಹಾರ ಎಲ್ಲ ಹಾಕಿ ಒಂದು ಆರತಿ ತೆಗೆಯುವ ಕ್ರಮ. ದೀಪ ಎಲ್ಲ ಇಟ್ಟು ನೆಕ್ಸ್ಟ್ ಡೇ ಅದನ್ನು ನೀರನ್ನು ಬಿಸಿ ಮಾಡಿ ಅದರಲ್ಲಿ ಸ್ನಾನ ಮಾಡೋದು. ನಾನು ಜಾಸ್ತಿ ಮೊದಲೆಲ್ಲ ಇದರಲ್ಲೇ ಸ್ನಾನ ಮಾಡ್ತಾ ಇದ್ದದ್ದು. ಇಲ್ಲಿಗೆ ಬಂದ ನಂತರ 5 ವರ್ಷ ಇದನ್ನೇ ಯೂಸ್ ಮಾಡ್ತಾ ಇದ್ವಿ. ಇವಾಗ ಎಡೆಡೆಗೆ ಇದರಲ್ಲಿ ಬಿಸಿ ಮಾಡ್ತೇನೆ ನಾನು ನೀರು. ಯಾಕೆಂತ ಹೇಳಿದರೆ ಇವಾಗ ಗೀಸರ್ ಇರುವ ಕಾರಣ ಎಡೆಡೆಗೆ ಯಾಕೆಂತ ಹೇಳಿದರೆ ಈ ಕಸ ಕಡ್ಡಿ ಎಲ್ಲ ಇರ್ತದೆ ಅಲ್ವಾ. ಹಾಗಾಗಿ ಕ್ಲೀನ್ ಆಗಲಿಕ್ಕೋಸ್ಕರ ನಾನು ಇದರಲ್ಲೇ ಬಿಸಿ ಮಾಡ್ತೇನೆ. ನನಗೆ ಇಷ್ಟ ಮಾತ್ರ ಇದರಲ್ಲಿ ಬಿಸಿ ಮಾಡಿದ ನೀರು ಅಂತ ಹೇಳಿದರೆ ತುಂಬ ಇಷ್ಟ. ಹಾಗೆ ನಾಳೆ ಬೆಳಿಗ್ಗೆ ಇದರಲ್ಲಿ ಸ್ನಾನ ಮಾಡಲಿಕ್ಕೆ ನಾವು ಇದೆಲ್ಲ ಮಾಡಿದರೆ ನೋಡಿ ಮಕ್ಕಳಿಗೆ ಸಹ ಅದು ನೆನಪಲ್ಲಿ ಇರ್ತದೆ. ಇವಾಗ ನಾನು ಚಿಕ್ಕಂದಿನಿಂದ ಈ ಥರ ಎಲ್ಲ ನಮಗೆ ನಮ್ಮ ಮನೆಯಲ್ಲಿ ಮಾಡುವ ಕಾರಣ ನನಗೂ ಕೂಡ ಆಸೆ ನನ್ನ ಮಕ್ಕಳಿಗೆ ಕೂಡ ಕಲಿಸಬೇಕು ಅಂತ. ನಾಳೆ ಅವರು ಕೂಡ ಅದೇ ಅಂದ್ಕೊಳ್ತಾರೆ. ಅವರ ಮಕ್ಕಳಿಗೆ ಕೂಡ ಈ ಥರ ಮಾಡಬೇಕು ಅಂತ. ಮಕ್ಕಳಿಗೆ ಕೂಡ ಖುಷಿ. ಆ ಒಂದು ಟೈಮಲ್ಲಿ ಉಂಟಲ್ಲ ತುಂಬ ಖುಷಿ. ದೀಪಾವಳಿ ಟೈಮಲ್ಲಿ ಈ ರೀತಿ ಎಲ್ಲ ಕ್ರಮ ಮಾಡೋದನ್ನು ಕೂಡ ನೋಡಲಿಕ್ಕೆ ಕೂಡ. ನಮ್ಮ ಹಂಡೆ ಪೂಜೆ ಆಯಿತು. ಇನ್ನು ನಾಳೆ ಬೆಳಿಗ್ಗೆ ಇದಕ್ಕೆ ನೀರು ಹಾಕಿ ಬಿಸಿ ಮಾಡಿ ಹಂಡೆ ಸ್ನಾನ ಮಾಡೋದು ಎಣ್ಣೆ ಹಾಕಿ. ಪಿಸ್ತೂಲ್ ಬಂತು ಮಾಡ್ನಲ್ಲ ಬುರ್ತೂಪಾಯ ರೇರೆಗ್ಲ ಗೊತ್ತು ಪಿಸ್ತೂಲ್ ಅದ ಇಂಚ ಹೌದಾದ ಪೊಸತ್ತು ಏನಾಯ್ತು ಈ ಓಡತ್ತ ಈ ದೀಪನ ಹೂವಾಂಡ್ಲ ದೀಪಾವಳಿ ಮುಗಿ ಪುನಾಡೆ ಉಟ್ಲಾಂಡ ಉಪ್ಪಾಡು ಖುಷಿ ಪಿದಾಡೆ ಲಕ್. ಸ್ವಲ್ಪ ಪಟಾಕಿ ಎಲ್ಲ ತಂದಿದ್ದಾರೆ. ಯಾವುದಾದ ಪಟಾಕಿ ಖುಷಿ? ಕ್ಯಾಪ್ ಹೌದಾ? ನಂಚೆ ವರ್ಗನೈತೆ ನೆಲ ಚಕ್ರ ಅವು ಚಂಡಿ ಮಾಡ್ಕೊಡ್ಚಿ ಖುಷಿ. ನೆಲಕ್ಕೆ ತಿನ್ನ ಚಂಡಿ ಆಗ್ಬೋದು. ಹೌದಾದ ಅವು ಒಂದು ಬೆಳ್ಳುಳ್ಳಿ ಪಟಾಕಿಯಾ ಸುಮಾರು ದೇವರೇ. ಅದಾದ ಮೊನ್ನೆ ಆತ ಪಟಾಕಿ ಉಡ್ಪಾಯಿನೇ ಒಟ್ಟಿಗೆ ಉಡ್ಪಾಯಿನ ಭಾರಿ ಅಂಕಾರುಂಡಿ. ಈಗ ಕಾಸ್ತ ಬೆಲೆ ಗೊತ್ತಿಜ್ಜಿ. ಕಾಸ್ತ ಬೆಲೆ ಗೊತ್ತಿಜ್ಜಿ. ಅಕ್ಕ ಗಂಡ್ಲ ಗೊತ್ತಾವು ನಿಕ್ ಗೊತ್ತಾವು ಜದ ಈಜ ಒಟ್ಟಿಗೆ ಇನ್ನು ಗುಡ್ಪಾಯರ್ ಉಂಟ ಸಮಿತೆ ಕೊರೋಡ್ಜಿ ಗೊತ್ತಿಲ್ಲ ಖುಷಿ ಪೂರ ಐತಿಲ್ಲ ಕೊರೋಡ್ಜಿ ನಾನು ಪೂರ ಐತಿಲ್ಲ ಭಾರಿ ಅಂಕಾರ ಉಂಟು. ಅದನ್ನ ಈಗ ಕಂತಿ ಗುಡ್ಲೆ ಒಟ್ಟಿಗೆ ತಂದರೆ ಇದು ಕಷ್ಟ ನೋಡಿ. ಒಟ್ಟಿಗೆ ತಂದರೆ ಒಟ್ಟಿಗೆ ನೋಡಿ. ಮಳೆ ಸ್ವಲ್ಪ ಕಮ್ಮಿ ಆಯ್ತು ಹೊರಟದ್ದು ಇವಡೆ ಮುಗ ಚಪ್ಪಲ್ ಬಿಡ್ಸಂಡ ಚಾರ್ಲಿ ಹೋಳೆ ನಿಂತು ಬೋ ಹೋಮಿದ್ದೆ. ಬೇಗ ಆಯ್ತಲ್ಲ ಇದು ಮಲ ಮಳೆ ಸ್ವಲ್ಪ ಕಮ್ಮಿ ಆಯ್ತು. ನಾನು ಬರೋದು ಅನ್ನೋದೇ ಗಟ್ಟಿ ಚಮ್ಮನ ಪಟಾಕಿ ಹಣ್ಣು ನಾನ ಪಟಾಕಿ ಇಜ್ಜಿ ಹೊರಬಗರಿದ್ದಾವೆ. ಇನ್ನು ತುಳಸಿ ಹಬ್ಬಕ್ಕೆ ಅಂತ ಈ ಸಲದ ಪಟಾಕಿ ತಂದಾಯ್ತು ನನಗೆ.
ಕಾಲಿನೆಲ್ಲ ಚಕ್ರ ಮಾತ್ರ ಉಳ್ಳ ನಾನು ನಕ್ಷತ್ರ ಗಡ್ಡಿಜ್ಜೈತೆ പണിക്ക് പോകുള്ളൂ ദുർസ ಮೋಡ ಹಾಕಿದೆ, ಮೋಡ ಮಳೆ ಬರುವ ಹಾಗೆ ಉಂಟು ಪುನಃ. ಕ್ಯಾಂಡಲ್ಸ್ ಆಗ್ಬೇಕು, ಮತ್ತೆ ದೀಪ ಉಂಟು, ಬತ್ತಿ ಆಗ್ಬೇಕು, ಕೆಲವೊಂದು ಚಿಕ್ಕ ಚಿಕ್ಕದೆಲ್ಲ ಆಗ್ಬೇಕು. ಅತ್ತೆ ಎಲ್ಲ ಒಂದೇ ರೀತಿ ಬರ್ಸಾತ ನೆಂಚ ಗೊತ್ತಾಯಿರು ಹಾ ದಾದ ಬಯ್ಯಾಣ ಏ ಪಲ ಬರ್ಸದೆ ಯಾವಾಗ್ಲೂ ಸಂಜೆ ಆಗುವಾಗ ಮಳೆ. ಬೆಳಿಗ್ಗೆ ಇಡುವ ಎಲ್ರಾಮ ಸಂಜೆ ಆಗ್ತಾ ಉಂಟು. ಇನಿ ಬಂದು ಅದ ಪೂರ ಅವಳು ಓಪನ್ ಉಂಡ ಬೆದ್ರಡ್ ಇವತ್ತು ಓಪನ್ ಇರ್ಬೋದು. ಇವತ್ತು ನಾಳೆ ದೀಪಾವಳಿ ಅಲ್ವಾ, ಪಟಾಕಿ ಅಂಗಡಿ ಹೇಗೆ ಓಪನ್ ಇರ್ಬೋದು. ಕಶ್ಪು ಪದಂಗಿಲ ಬಟಾಟೆ ಎಲ್ಲ ರಸ ಕಮ್ಮಿ ಫ್ರೈ ಉಂಟು. 6 ಗಂಟೆ ಆದರೂ ಅಷ್ಟೇ ಕತ್ಲಾಗಿದೆ ಇವಾಗ. ಏದು ಬೇಗ ಕತ್ತಲೆ ಆಗ್ತದೆ. 6 ಗಂಟೆ ಆದದಷ್ಟೇ ಇವಾಗ. 6 ಗಂಟೆ ಅಲ್ಲ, ಮಳೆಯಾಗಿಂತ ಗೊತ್ತಿಲ್ಲ, ಮೋಡ. ದನಗಳೆಲ್ಲ ನೋಡಿ, ಕಂಚಿಯ ಕರುವಿನ ಮರಿ ನೋಡಿ ಪಾಪ. ಪಾಪ ಕೆಬಿಗೆಣು ಜಾನ್ ನೋಡಿ ನಡುವಲ್ಲಿ ಹೋಗುದು ಪಾಪ. ರೇಟ್ ಜಾಸ್ತಿ ಮಸ್ತ್. ಪಟಾಕಿ ತೆತ್ತಾತು ನನ್ನ ಪಟಾಕಿ ತೆಪ್ಪೆರೆಚ್ಚಿ ಎಲ್ಲೊಂಚಿ ಕನಕ ಎಲ್ಲೊಂಚಿ ಇತ್ತ ಕನ ಇತ್ತನೆ ಉಣ್ಕೊಂಡು ಖಾಲಿ. ಇವತ್ತು ಸಂಡೇ ಆದರೂ ಜನ ಇದ್ದಾರೆ ಟೌನಲ್ಲಿ ಫುಲ್. ಯಾಕೆಂತ ಹೇಳಿದರೆ ನಾಳೆ ದೀಪಾವಳಿ ಸ್ಟಾರ್ಟ್ ಅಲ್ವಾ, ಹಾಗೆ ಪರ್ಚೇಸಿಂಗ್ ಎಲ್ಲರೂ ಹೋಗ್ತಾ ಇದ್ದಾರೆ. ಮಾರ್ಕೆಟಿಗೆ ಬಂದ್ವಿ. ಮಾರ್ಕೆಟ್ ಮಸಾಲ ಹೋಗ್ಬೇಡ್ಡೆ ಯಾವ್ದಾಗೆ ಓ ಈ ರೇಪಲ ತಿನ್ಪಾರ. ಅವ್ರು ಯಾವಾಗಲೂ ತಿಂತಾರೆ, ಸೇವಪುರ ಎಲ್ಲ ತಿಂದು ಬರೋದು. ಮತ್ತೆ ಹಸಿವಿಲ್ಲ ಅಂತ ಹೇಳುದು ಇಲ್ಲಿ ನಮ್ಮ ಹತ್ರ. ಸೇವ್ ಪುರಿ ಆರ್ಡರ್ ಮಾಡಿದ್ದೇವೆ, ಸೇವ್ ಪುರಿ. ಇವತ್ತು ಮಾರ್ಕೆಟಲ್ಲಿ ಸ್ವಲ್ಪ ಜನ ಇದ್ದಾರೆ, ಅದೇ ದೀಪಾವಳಿ ಆತ ಅನ್ನೋದು ಜನ ಒಳ್ಳೆ. ಮಳೆ ಬರ್ತಾ ಉಂಟು, ಮಳೆ. ಏನು ಸುಮಾರು ಉಂಟು ಸೇವ್ ಪುರಿ ತಿನ್ನದೆ. ನಾನು ತುಂಬ ಸಮಯ ಇತ್ತು ಸೇವ್ ಪುರಿ ತಿನ್ನದೆ. ಏನೇ ಪದಿಂತನೆ ಕೋಳು ಡುಪ್ನಾರದೇ ತಗೊಳ್ತಾ ಇರೋದು ಸೇವ್ ಪುರಿ. ನೆಟ ಒಳ್ಳದಿಂತಜೆ ಅಜ್ಜಿಯೋಡೆ ಹೋಗ್ನೆ ಅಂಜಿ. ಒಂದು ಅಜ್ಜಿ ತಲೆಗೆ ಬಟ್ಟೆ ಸಾಕಿ ತೋರಿಸ್ತೇನೆ. ಒಂದು ಅಜ್ಜಿ ಮಳೆಗೆ ಒದ್ದೆ ಆಗಿ ಒಬ್ಬರೇ ಹೋಗ್ತಾ ಇದ್ದಾರೆ. ಒಂದು ಬಂತು ಸೇವ್ ಪುರಿ ನೋಡಿ. ಸೇವ್ ಪುರಿ ಬಂತು, ಸೇವ್ ಪುರಿ. ಇದು ಚೀಪೇ ಹೊಡೆಯೋದು, ಒಳ್ಳೇದಿತ್ತು ಮಸಾಲ ಪೂರಿ.
ಸೇಪುರಿ ಮಸಾಲ ಪುರಿ. ಸೇವ್ ಪುರಿಯ ಸೇವ್ ಪುರಿ ತಿನ್ನಲಿಕ್ಕೆ ಇರುವವರು ಇಲ್ಲಿಗೆ ಬನ್ನಿ. ಮೂಡುಬಿದ್ರೆಯಲ್ಲಿ ಮಾರ್ಕೆಟ್ ಅವೇ ಸೈಡ್ ಅದ, ಮಾರ್ಕೆಟ್ನ ಒಳಗಡೆ ಮಾರ್ಕೆಟ್ನ ಒಳಗಡೆ ಉಂಟು, ತುಂಬ ಒಳ್ಳೆಯದುಂಟು. ಹೋಗ್ಯಾನ ಬರ್ಬೋದು. ನೆಟ್ಟೆಲ್ಲ ಉಂಟದೆ ಎಲ್ಲೆಲ್ಲಿ ಪಾಟ್ ನೋಡ್ರಿ ಸೈಡ್. ನಾವು ಮೂಡುಬಿದ್ರೆ ಮಾರ್ಕೆಟ್ ಉಂಟಲ್ಲ, ಮೂಡುಬಿದ್ರೆ ಮಾರ್ಕೆಟಲ್ಲಿ ರಾಘವೇಂದ್ರ ಟೆಕ್ಸ್ಟೈಲ್ ಅಂತ ಒಂದು ಅಂಗಡಿ ಉಂಟು, ಚಿಕ್ಕ ಅಂಗಡಿ. ಅಲ್ಲಿ ಇದುಂಟಲ್ಲ ಮನೆಯಲ್ಲಿ ಹಾಕುವ ಡ್ರೆಸ್ ಎಲ್ಲ ತುಂಬ ಒಳ್ಳೆಯದು ಕೂಡ ಇರ್ತದೆ, ಸ್ವಲ್ಪ ರೇಟ್ ಕೂಡ ಕಮ್ಮಿ ಇರ್ತದೆ. ಹಾಗಾಗಿ ನಾನು ಆ ಮನೆಯಲ್ಲಿ ಹಾಕೋ ಡ್ರೆಸ್ ಏನಾದರೂ ಇದ್ದರೆ ಇಲ್ಲಿಗೆ ಬರೋದು. ಮಕ್ಕಳಿಗೆ ಮನೆಯಲ್ಲಿ ಹಾಕುವ ಟೀ ಶರ್ಟ್ ತೆಗಿವ ಅಂತ, ದೀಪಾವಳಿ ಅಲ್ವಾ. ತೊಗೊಂಡವ್ರೆ 205 ಒಂದು ಕಾಲು ಇಟ್ಟು ಡ್ರೆಸ್ ಒಂದು ತೆಗ್ದಾಯ್ತು, ದಾದ ಸಮೇತ ಡ್ರೆಸ್ ಒಂದು ಮನೆಯಲ್ಲಿ ಹಾಕೋದು, ಮನೆಯಲ್ಲಿ ಹಾಕುವ ಡ್ರೆಸ್ ತೆಗ್ದದ್ದು. ದೀಪಾವಳಿಗೊಂದು ಮನೆಯಲ್ಲಿ ಹಾಕುವ ಡ್ರೆಸ್ ಹಾಕುವ ಅಲ್ಲ ಖುಷಿ. ದೀಪಾವಳಿಗೆ ಮನೆಯಲ್ಲೇ ಅಲ್ಲ, ದೀಪ ಹೊತ್ತಿಸಿ ಪಟಾಕಿ ಹೊಟ್ಟಿಸುವಾಗ ಅಂಥದ್ದೇ ಡ್ರೆಸ್ ಹಾಕ್ಬೇಕು. ಪಟಾಕಿ ಹೊಟ್ಟಿಸುವಾಗ ಹಾಕುವಂಥ ಡ್ರೆಸ್ ಹಾಕಿ. ರಂಗೋಲಿಯಾ ದೇ ಪಂಡ್ಪೂಜನ್ ಬಾಯಿರ್ದಲ್ಲ ಬುಕ್ ಕಡೆ ರಂಗೋಲಿ ಅಲ್ಲ, ಮಕ್ಕಳಿಗೆ ನೋಡಿದೆಲ್ಲ ಬೇಕು ಅಲ್ವಾ. ರಂಗೋಲಿದಲ್ಲ ಇಂಕ ಪಾಡುಜ ತುಂಬು. ನಾನೊಂದು ಟೀ ಶರ್ಟ್ ತೆಗ್ದೆ ಮನೇಲಿ ಹಾಕ್ಲಿಕ್ಕೆ. ಖುಷಿಗೊಂದು ಟೀ ಶರ್ಟ್, ಸಮಿತಿಗೊಂದು ಟೀ ಶರ್ಟ್. ಸಮಿತಿನ ಪಪ್ಪನಿಗೆ ಮಾತ್ರ ಏನಿಲ್ಲ ಅಲ್ವಾ. ಓಪನ್ ಉಂಟಾ ಲೈಟ್ ಪಪ್ಪ ಲೈಟ್ ಮುರಣಿ ಫ್ಯಾನ್ಸಿ ತೂತೆ ಅವಳು ಗೊತ್ತನ, ಅವಳು ಸಾಯಿಬರ್ ನಂಗೆ ಅಂಗಡಿ ಉಂಟದ ಲೈಟ್ ತೂತೆ ಇನ್ನ ಕ್ರೈನ್ ಉಂಟು ಬುಗ ಇದೊಂದು ಕಂತು ಜರಪಿ ಈಗ ಸ್ವಲ್ಪ ದಿನಸಿ ಸಾಮಗ್ರಿ ಆಗ್ಬೇಕು. ಮಳೆ ಸ್ವಲ್ಪ ಕಮ್ಮಿ ಆಯ್ತು ಅಲ್ಲಿಗೆ. ಸ್ವಲ್ಪ ಇನ್ನು ದಿನಸಿ ಸಾಮಗ್ರಿಗೆ ಆಗ್ಬೇಕು, ಮತ್ತೆ ಲೈಟ್ ಆಗ್ಬೇಕು. ಒಂದು ದೀಪಾವಳಿಗೆ ಎಲ್ಲ ಕಡೆ ಹೋಗೋ ಖುಷಿ ಆಗ್ತದೆ, ಎಲ್ಲ ಲೈಟಿಂಗ್ಸ್ ಅಲ್ಲಿ ಲೈಟಿಂಗ್ಸ್ ಮತ್ತೆ ತೂಗು ದೀಪ. ಏನ್ ಮೈನ್ ಸ್ವಿಚ್ ಆಫ್ ಅಂತದೆ ಒಣ ಕತ್ತಲೆ ಪುನಃ 2 ಸಿಗ್ಲಿ. ಡ್ರೆಸ್ಸಿನ ಅಂಗಡಿ ನೋಡುವ ನನಗೆ ತುಂಬ ಖುಷಿ ಆಗುದು. ನನಗೆ ಇಷ್ಟ ಡ್ರೆಸ್ಸಿನ ಶಾಪ್, ಮಾರ್ಕೆಟ್, ಮೀನಿನ ಮಾರ್ಕೆಟ್ ಅದೆಲ್ಲ ತುಂಬ ಇಷ್ಟ. ಹಣ ಮಾತ್ರ ಕೈಯಲ್ಲಿ ತುಂಬ ಬೇಕು ಖುಷಿ. ಎಲ್ಲಿ ಬಂಡಲ್ ಬೇಕು ಉಳುಂತವಣ ಓ ಅಂಗಡಿ ಬಾಯ್ರ ಸ್ಟೋರಿ ಹೋಗ್ತಾ ಇದೆ. ಲೈಟ್ ತೆಗಿಬೇಕು, ಲೈಟ್ ಎಲ್ಲ ಕ್ಯಾಂಡಲ್ ಉಂಟಾ? ಗೂಡು ದೀಪ ನೋಡಿ ಖುಷಿ. 20 rupees ಉಂಟು. ನಾವು ಲೈಟಿಂಗ್ಸ್ ನೋಡ್ತಾ ಇದ್ದೇವೆ. ದೀಪಾವಳಿಗೆ ಹಾಕುವ ಲೈಟಿಂಗ್ಸ್ ಉಂಟಲ್ಲ ನಮ್ಮದು, ಅದು ಏನಾಗಿದೆ ಅಂತ ಹೇಳಿದರೆ ಹಾಳಾಯಿತು. ಲಾಸ್ಟ್ ಇಯರ್ 3ನೇ ದಿವಸ ಆದ ನಂತರ ಅದು ವರ್ಕ್ ಆಗೋದಿಲ್ಲ. ಹಾಗೆ ಬೇರೆ ನೋಡ್ತಾ ಇದ್ದೇವೆ. 5-6 ವರ್ಷ ನಾನು ಯೂಸ್ ಮಾಡಿದೆ, ಅದಕ್ಕೇನು ಅಷ್ಟು ದೊಡ್ಡ ರೇಟ್ ಏನಿರೋದಿಲ್ಲ. ಹಾಗೆ ಅದೊಂದು ತೆಗಿವ ಅಂತ. ಲೈಟಿಂಗ್ಸ್ ಎಲ್ಲ ತೆಗ್ದಾಯ್ತು, ಲೈಟಿಂಗ್ಸ್, ಕ್ಯಾಂಡಲ್. ಇದು ಮೂಡುಬಿದ್ರೆ ಇದುಂಟಲ್ಲ ಅದಾದ ಸಾವಿರ ಕಂಬಕ್ಕೆ ಹೋಗುವ ದಾರಿ, ಜೈನ ಬಸತಿ ಉಂಟಲ್ಲ ಅಲ್ಲಿಗೆ ಹೋಗುವ ದಾರಿ. ನಾವಿವಾಗ ಅಲ್ಲಿಗೆಲ್ಲ ಹೋಗುದು. ನಾವು ದಿನಸಿ ಸಾಮಗ್ರಿ ಆಗಬೇಕು, ಜಿಯೋ ಮಾರ್ಟಿಗೆ ಹೋಗುದು. ಜಿಯೋ ಮಾರ್ಟ್ ಬುಧರಾಯ್ತಾ ರೇಲ್ ಅನ್ಸ್ತತ್ತ. ದಿನಸಿ ಸಾಮಗ್ರಿ ತೆಗಿಲಿಕ್ಕೆ ಉಂಟು ಸ್ವಲ್ಪ.
ಪಾಮ್ ಆಯಿಲ್ ಆಗಬೇಕು, ಪಾಮ್ ಆಯಿಲ್. ಸನ್ಫ್ಲವರಾ? ಸನ್ಫ್ಲವರ್ ಹತ್ತೀವಿ. ಓ ಯಾವ್ದು? ಹಾಂ ಸನ್ಫ್ಲವರ್ ನಿಖಲ್ ದಾದ ಮಣ್ಣೆಯಾ ನೋಡೋದು. ಹಾಂ పేరుండు మిల్క్ 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 ಚೀಸ್. ಇನ್ನೊಂದು ವಾಪಸ್. ನಮ್ಮ ದೀಪಾವಳಿ ಶಾಪಿಂಗ್ ಎಲ್ಲ ಆಯ್ತು. ನಾವು ರಿಟರ್ನ್ ಮನೆಗೆ ಬರ್ತಾ ಇದ್ದೇವೆ. ನಮ್ಮ ಲೈಟ್ ಹಾಳಾಗಿದೆ. ನಮ್ಮ ಲೈಟ್ 5 ವರ್ಷ ನಾವು ಲೈಟ್ ತಂದು 5 ವರ್ಷ ಒಂದು ಲೈಟ್ ಯೂಸ್ ಮಾಡಿದೆ ನಾವು, ಏನಾಗಲಿಲ್ಲ. ಈ ಸಲಕ್ಕೆ ಹಾಳಾಗಿದೆ. ನಾವು ಮನಸ್ಸಲ್ಲಿ ಅಂದ್ಕೊಂಡ ಲೈಟ್ ಬೇರೆ, ಆದರೆ ಬಂದ ಲೈಟ್ ಬೇರೆ. ಅಲ್ಲಿ ಬಿಡಿಸಿ ನೋಡ್ಲಿಕ್ಕೆ ಆಗಲಿಲ್ಲ. ಲೈಟ್ ತೋರಿಸಿದ್ರು ಅದಾಗ್ಬೋದು ಅಂತ ಯಜಮಾನರು ಕೂಡ ಹೇಳಿದ್ದು. ನೋಡುವಾಗ ಇದು ಉಂಟಲ್ಲ, ಗೋಡೆಯಿಂದ ಹೀಗೆ ಇಳಿಸ್ತಾರಲ್ವ ಅಂಥ ಲೈಟ್. ನಮಗೆ ಅಂಥದ್ದಲ್ಲ ಬೇಕಾದದ್ದು, ಸಿಂಗಲ್ ಲೈಟ್ ಬೇಕಾಗಿತ್ತು. ಇದಿನ್ನು ಗೋಡೆಗೆ ಹಾಕಬೇಕು. ಫ್ರಂಟ್ ಗೋಡೆಗೆ ಹಾಕಿದರೆ, ಎದುರು ಸಿಟೌಟಿಗೆ ಹಾಕಿದರೆ ಕೆಳಗೆ ಇಳಿತದೆ. ಕೆಳಗೆ ಇಳಿದ್ರೆ ಮಕ್ಕಳು ಎಳ್ದೆ ಹಾಳು ಮಾಡ್ಬೋದು. ಹಾಗೆ ಇವಾಗ ದೊಡ್ಡ ಕನ್ಫ್ಯೂಸ್ ಆಯಿತು, ಏನು ಮಾಡೋದು, ಈ ಲೈಟ್ ಎಲ್ಲಿಗೆ ಹಾಕೋದು ಅಂತ. ಅಮ್ಮ ಲೈಟಿಂಗ್ ಮ್ಯಾನ್ ಆಗಿದ್ದಾರೆ. ಲೈಟಿಂಗ್ ಮ್ಯಾನ್ ಕರೆಂಟ್ ಶಾಕ್ ಗಂಟೆ ನೋಡಿ 11 ಆಯಿತು. ನಾನು ಎಡಿಟಿಂಗ್ ಮಾಡಲಿಕ್ಕೆ ಕೂತ್ಕೊಂಡಿದ್ದೇನೆ ವಿಡಿಯೋ. ನಾನು ವಿಡಿಯೋ ಎಡಿಟ್ ಮಾಡಲಿಕ್ಕೆ ಕೂತ್ಕೊಂಡ ಸಮಯ 11 ಗಂಟೆ. ಇವಾಗ ಇದು ನಾನು ಅವತ್ತಿನ ವೀಡಿಯೋ ಒಮ್ಮೊಮ್ಮೆ ಹಾಕ್ತೇನೆ, ಒಮ್ಮೊಮ್ಮೆ ಹಾಕೋದಿಲ್ಲ. ಜಾಸ್ತಿ ಅವತ್ತಿನ ವೀಡಿಯೋ ಹಾಕ್ಲಿಕ್ಕೆ ಆಗೋದಿಲ್ಲ, ಎಡಿಟ್ ಕೂಡ ಮಾಡಬೇಕಲ್ವ. ಹಾಗೆ ಇವತ್ತು ಮಾಡಿದ ವೀಡಿಯೋ ನಾಳೆ ಹಾಕಬೇಕಾದ್ರೆ ಇವತ್ತು ನೈಟ್ ಎಡಿಟ್ ಮಾಡಬೇಕಲ್ಲ. ಹಾಗೆ ಇವಾಗ ಕೂತ್ಕೊಂಡು ಎಡಿಟ್ ಮಾಡೋದು ನಾನು. ನನಗೆ ನಿದ್ದೆ ಕೂಡ ಅಷ್ಟಾಗೇನು ಬರ್ತಾ ಇಲ್ಲ. ಇದು ಬರ್ತದೆ, ಬರೋದಿಲ್ಲ ಅಂತ ಕೂತ್ಕೊಂಡದ್ದು. ಇವಾಗ ಸ್ವಲ್ಪ ನಿದ್ದೆ ಕೂಡ ಬರ್ತದೆ. ಆದರೆ ಎಡಿಟ್ ಮಾಡಿದರೆ ನಾಳೆ ಬೆಳಿಗ್ಗೆ ಕೂತ್ಕೊಂಡ್ರೆ ಆಗೋದಿಲ್ಲ. ನಾಳೆ ಬೆಳಿಗ್ಗಿನ ಹೊತ್ತು ಮೊಬೈಲ್ ಹಿಡಿದು ಕೂತ್ಕೊಳ್ಳಿಕ್ಕೆ ಹೆಂಗಸರಿಗೆ ಆಗೋದಿಲ್ಲ ಅಲ್ಲ. ಬೆಳಗಿನ ತಿಂಡಿಯ ಕೆಲಸ, ನಾಳೆ ದೀಪಾವಳಿ ಫಸ್ಟ್ ಡೇ ಅಲ್ವಾ, ನಾಳೆ ಸ್ವಲ್ಪ ಕೆಲಸ ಜಾಸ್ತಿ ಇರ್ತದೆ. ಹಂಡೆ ಬಿಸಿ ಮಾಡಬೇಕು, ಬೆಳಿಗ್ಗೆ ಎದ್ದ ನಂತರ ತಿಂಡಿ ಮಾಡಬೇಕು, ಹಾಗೆ ಹೀಗೆ ಎಣ್ಣೆ ಹಾಕಬೇಕು ಮಕ್ಕಳಿಗೆ. ಹಾಗೆ ನಾನು ಅಂದ್ಕೊಂಡು ಇವಾಗ ಎಡಿಟ್ ಮಾಡಿ ಎಲ್ಲ ಇಟ್ಟರೆ ನಾಳೆ ಅಪ್ಲೋಡ್ ಕೊಡ್ಲಿಕ್ಕೆ ಆಗ್ತದೆ. ಅದರ ಕೆಲಸ ಮಾಡಬೇಕು. ಹಾಗೆ ಇದನ್ನು ಎಂಡ್ ಮಾಡಬೇಕು, ಇಲ್ಲದಿದ್ದರೆ ಎಡಿಟಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಮುಂದಿನ ಬ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.